ಪ್ರಭೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈ ಸಮಯದಲ್ಲಿ ದೇವರು ನಮಗೆ ಮತ್ತೊಂದು ದಿನವನ್ನು ದಾನವಾಗಿ ಕೊಟ್ಟಿದ್ದಾರೆ. ಕಳೆದ ರಾತ್ರಿ ಎಷ್ಟೋ ಮಕ್ಕಳು ಮರ್ತಪಟ್ಟಿದ್ದಾರೆ, ಎಷ್ಟೋ ಮಕ್ಕಳು ಗಾಯಗೊಂಡಿದ್ದಾರೆ, ಎಷ್ಟೋ ಮಕ್ಕಳು ಮರಣಗೊಂಡಿದ್ದಾರೆ, ಎಷ್ಟೋ ಮಕ್ಕಳು ಈ ದಿನ ಸತ್ತಿದ್ದಾರೆ. ದೇವರು ಮತ್ತೊಂದು ದಿನವನ್ನು ನಮಗೆ ಕರುಣಿಸಿದ್ದಾರೆ, ಜೀವ ಶ್ವಾಸವನ್ನು ಕೊಟ್ಟಿದ್ದಾರೆ, ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾರೆ, ಎಲ್ಲವನ್ನು ಕೊಟ್ಟು ಈ ದಿನ ನಮಗೆ ಅನುಗ್ರಹಿಸಿದ್ದಾರೆ. ಅದಕ್ಕಾಗಿ ದೇವರಿಗೆ ನಾವು ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ, ದೇವರಿಗೆ ವಂದನೆಯನ್ನು ಸಲ್ಲಿಸೋಣ. ದೇವರು ಮಾಡಿದ ಅನುಗ್ರಹಗಳಿಗಾಗಿ ನಾವು ಸದಾ ಅವರಿಗೆ ಕೃತಜ್ಞತೆಯಾಗಿ ಸ್ಥಿರಋಣಗಳಾಗಿರಲು ಜೀವಿಸೋಣ. ಬನ್ನಿ, ಈ ದಿನ ದೇವರು ವಾಗ್ದಾನ ಮಾಡಿ ನನ್ನನ್ನು ಕರೆಯುತ್ತಿದ್ದಾರೆ. ಬನ್ನಿ, ಅವರ ವಾಗ್ದಾನ ಕಾರ್ಯ ಏನೆಂಬುದು ಚಿಂತಿಸಿ ಈ ಸಮಯದಲ್ಲಿ ನಾವು ಧ್ಯಾನಿಸೋಣ. ಲೋಕನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ ವಚನ 1ರಿಂದ ನಾವು 10 ತನಕ ನೋಡುವುದಾದರೆ, ಯೇಸು ಸ್ವಾಮಿ ಬೋಧನೆಯನ್ನು ಕೇಳಲು ಎಲ್ಲ ಸುಂಕದವರು ಪಾಪಿಗಳು ಬರುತ್ತಿದ್ದರು. ಯೆಹೂದ್ಯರು ಮಾತ್ರ ಇದನ್ನು ಕಂಡು ಗೊಣಗಿದ್ದರು. ಈ ಮನುಷ್ಯ ಪಾಪಿಗಳನ್ನು ಬರಮಾಡಿಕೊಳ್ಳುತ್ತಾನೆ, ಅವರ ಸಂಗಡ ಊಟ ಮಾಡುತ್ತಾನೆ, ಈತ ಒಬ್ಬ ಯೆಹೂದ್ಯನಲ್ಲವಾ ಎಂಬುದು ಅವರ ಮನಸ್ಸಲ್ಲಿ, ಅವರ ಭಾವನೆಯಲ್ಲಿ ತುಂಬಿತ್ತು. ಆದರೆ ಪ್ರಭು ಕ್ರಿಸ್ತರು ಆ ಮಾತು ಹೇಳಿದ ತಕ್ಷಣ, ಯೆಹೂದ್ಯರು ಹೇಳಿದ ತಕ್ಷಣ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳುತ್ತಾರೆ. ನಿಮ್ಮಲ್ಲಿ ಒಬ್ಬನಿಗೆ 100 ಕುರಿಗಳಿದೆ ಎಂದು ಭಾವಿಸೋಣ, ಅದರಲ್ಲಿ ಒಂದು ಕುರಿ ಕಾಣದೆ ಹೋದರೆ ನೀವೇನು ಮಾಡ್ತೀರಿ? ಅದನ್ನು ಹುಡುಕಿಕೊಂಡು ಹೋಗಿ ಕರ್ಕೊಂಬರ್ತೀರಿ ಅಲ್ಲವೇ? ಅದೇ ರೀತಿ ಪಶ್ಚಾತ್ತಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗಿ ಒಬ್ಬ ಪಾಪಿ ಮನ ತಿರುಗಿ ನನ್ನ ಬಳಿಗೆ ಬರುವುದಾದರೆ ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲ ಸತ್ಪುರುಷರಿಗಿಂತಲೂ ಸಂತೋಷ ಉಂಟಾಗುತ್ತದೆ ಎಂದು ಯೇಸು ಸ್ವಾಮಿ ತುಂಬ ಪ್ರೀತಿಯಿಂದ ಅಕ್ಕರೆಯಿಂದ ಈ ಮಾತನ್ನು ನುಡಿಯುತ್ತಾರೆ. ಪ್ರಿಯರೇ, ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವುದೇ ಆದರೆ ದೈವ ವಾಕ್ಯವನ್ನು, ಆದಾಮ್ ಏವಲನ್ನು ದೇವರು ಸೃಷ್ಟಿ ಮಾಡಿ ಏದೋಮ ತೋಟದಲ್ಲಿ ಇಟ್ಟಿದಾಗ ಅಲ್ಲಿ ದೇವರು ಪ್ರೀತಿಯನ್ನು ಅವರು ಕಳೆದುಕೊಂಡು ಯಾವ ಪಾಪ ಮಾಡಬಾರದೆಂದು ಹೇಳಿದರೋ ಅದೇ ಪಾಪವನ್ನು ಮಾಡಿ ದೇವರಿಂದ ಅವರು ದೂರ ಸರಿಯುತ್ತಾರೆ. ಅಲ್ಲಿ ದೇವರು ತಂಗಾಳಿಯಲ್ಲಿ ಸಂಜೆ ವೇಳೆಯಲ್ಲಿ ಆದಾಮನೆಂದು ಕರೀತಾ ಕೂಗುತ್ತಾ ಅವರ ತೋಟದೊಳಗೆ ಬಂದಾಗ ಆದಾಮನು ಒಂದು ಪೊದೆಯಲ್ಲಿ ಅವಿತುಕೊಂಡು ತನ್ನ ಮೈಯನ್ನು ಎಲೆಗಳಿಂದ ಮುಚ್ಚಿಕೊಂಡು ನಾಚಿಕೆ ಪಟ್ಟು ಅಲ್ಲಿ ಉತ್ತರ ಕೊಡುತ್ತಾನೆ. ಅಲ್ಲಿ ದೇವರ ಸಂಬಂಧವನ್ನು ಅಲ್ಲಿ ಕಳೆದುಕೊಳ್ಳುತ್ತಾನೆ. ಆದರೆ ದೇವರ ಪ್ರೀತಿ ಅಲ್ಲಿಗೆ ನಿಂತೋಗೋದಿಲ್ಲ. ಅವರಿಗೆ ಅಲ್ಲಿ ಶಿಕ್ಷೆಯನ್ನು ಕೊಡ್ತಾರೆ. ಅವರಿಗೆ ಶಿಕ್ಷೆಯನ್ನು ಕೊಟ್ಟು ತನ್ನ ಪ್ರೀತಿಯನ್ನು ಕೊಡ್ತಾರೆ ದೇವರು. ಅನಂತರ ಮುಂದುವರಿಸಿ ಭಾಗವನ್ನು ನಾವು ನೋಡುವುದಾದರೆ ದೇವರು 4ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. ಕಾಯ ಮತ್ತು ಕಾಯನು ಏಬೆಲನ್ನು ಕೊಂದು, ಕಾಯಿನ ಏಬೆಲನ್ನು ಕೊಂದಾಗ ಆತನ ರಕ್ತವು ಕೂಗಿ ಮೊರೆ ಇಡುತ್ತದೆ. ದೇವರಿಗೆ ಅಲ್ಲಿ ಕನಿಕರ ಉಂಟಾಯ್ತದೆ. ಆ ರಕ್ತ ಮೊರೆಯನ್ನು ಕೇಳಿ ಕಾಯನಿಗೆ ಶಿಕ್ಷೆಯನ್ನು ಕೊಡ್ತಾರೆ. ಶಿಕ್ಷೆಯನ್ನು ಕೊಟ್ಟು ಅನಂತರ ಅವನಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಆತನು ಕೊಲ್ಲುವುದಕ್ಕೆ ಮೊದಲೇ ನಿನ್ನ ಮುಖ ಸಿಡಿರಿಸಿಕೊಳ್ಳಬೇಡ, ಕೋಪವೇತಕ್ಕೆ ನೀನು ಒಳಿತು ಮಾಡಿದರೆ ತಲೆ ಎತ್ತಿತಿ, ಕೆಡುಕು ಮಾಡಿದರೆ ಪಾಪ ವಸ್ತುವಿನಲ್ಲಿ ವಂಚಾಗುತ್ತಿದೆ, ಅದು ನಿನ್ನನ್ನು ಬಯಸಿದೆ ಎಂದು ದೇವರು ಎಚ್ಚರಿಕೆ ಮಾತು ಕೊಟ್ಟಾಗ ಆ ಎಚ್ಚರಿಕೆಯ ವಾಗ್ದಾನಗಳನ್ನು ಆತ ತೆಗೆದುಕೊಳ್ಳೋದಿಲ್ಲ. ತನ್ನ ತೀರ್ಮಾನವನ್ನು ಅಣ್ಣ ತಮ್ಮಂದಿರಿಗೆ ಸಣ್ಣಪಟ್ಟ ವಿಷಯದಲ್ಲಿ ಆತನು ಕೊಲೆ ಮಾಡುವಷ್ಟು ಮುಂದಕ್ಕೆ ಹೋಗುತ್ತಾನೆ. ಇಡೀ ಮನುಕುಲದಲ್ಲಿ ನೋಡುವುದಾದರೆ ಅದೇ ಮೊದಲು ಕೊಲೆ ಎಂಬುದನ್ನು ನಾವು ಭಾವಿಸಬಹುದು. ಪ್ರಿಯರೇ, ಅಲ್ಲಿ ದೇವರು ಒಂದು ಶೋಕವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ನಾನು ಸೃಷ್ಟಿ ಮಾಡಿದ ಜನರನ್ನು ಎಲ್ಲವನ್ನು ನಾಶ ಮಾಡಿಬಿಡ್ತೀನಿ. ಅವರ ಹೃದಯ ಸಣ್ಣದರಿಂದಲೂ ಕೆಟ್ಟತನದಲ್ಲಿ, ಕೆಟ್ಟ ನಡತೆಯಲ್ಲಿ ಅವರು ನಾಶವಾಗಿ ಹೋಗಿದ್ದಾರೆ. ಹಾಗಾಗಿ ನಾನು ಸೃಷ್ಟಿ ಮಾಡಿದ ವಸ್ತುಗಳನ್ನು, ನಾನು ಸೃಷ್ಟಿ ಮಾಡಿದ ಎಲ್ಲ ಪ್ರಾಣಿ ಪಕ್ಷಿಗಳನ್ನು, ಎಲ್ಲ ಮನುಷ್ಯರನ್ನು, ಮಾನವ ಕುಲವನ್ನು ಜಲಪ್ರಳಯದಿಂದ ನಾಶ ಮಾಡ್ತೀನಿ ಎಂದು ಹೇಳಿ ಅವರು ಶೋಕವನ್ನು ಹೇಳುತ್ತಾ ಅಲ್ಲಿ ದೇವರು ನೊಂದುಕೊಂಡು ಆ ಮಾತನ್ನು ಹೇಳಿ ಎಲ್ಲವನ್ನು ಜಲಪ್ರಳಯದಿಂದ ನಾಶ ಮಾಡ್ತಾರೆ. ನಾಶ ಮಾಡಿದ ಮೇಲೆ ಮತ್ತೆ ದೇವರು ಅವರನ್ನು ಪ್ರೀತಿಸ್ತಾರೆ, ಅಭಯದ ಹಸ್ತವನ್ನು ನೀಡುತ್ತಾರೆ, ಪ್ರವಾದಿಗಳ ಮೂಲಕ ನೀಡುತ್ತಾರೆ. ದೇವರು ಅನೇಕ ಪ್ರವಾದಿಗಳನ್ನು ಕಲಿಸಿದರು. ಪ್ರವಾದಿಗಳ ಮೂಲಕ ಅವರು ಪಾಪ ಮಾಡಿದಾಗ ದಂಡಿಸಿದರು, ಮತ್ತೆ ಅವರಿಗೆ ಕರುಣೆಯನ್ನು ತೋರಿಸಿ ದೇವರ ಬಳಿಗೆ ಬರಲು ಅವರನ್ನು ಪ್ರೀತಿಯನ್ನು ತೋರಿಸಿದರು. ಇದೇ ಥರ ಆದಿಕಾಂಡದಿಂದ ನಾವು ಶುಭ ಸಂದೇಶದ ಗ್ರಂಥದವರೆಗೂ ಬರುವುದಾದರೆ ಅನೇಕ ಪ್ರವಾದಿಗಳನ್ನು ಕಲಿಸಿದರು. ಯೆರೆಮೀಯನ ಪ್ರವಾದಿಯನ್ನು ಕಲಿಸಿದರು. ಎಜೆಕೇಲ ಪ್ರವಾದಿ ಮುಖಾಂತರ ಅಲ್ಲಿ ದೇವರು ಹೇಳುತ್ತಾರೆ, ನಾನೇ ಕುರಿಗಾಯಿ ಅಂತ ಆ ಎಜೆಕೇಲ ಪ್ರವಾದಿ ಮೂಲಕ ಯೇಸು ಸ್ವಾಮಿನ ಕುರಿತಲ್ಲಿ ವಾಗ್ದಾನ ನುಡಿಯುತ್ತಾರೆ. ಆ ವಾಗ್ದಾನದ ಪ್ರಕಾರ ಅನೇಕ ಪ್ರವಾದಿಗಳನ್ನು ಮುಖಾಂತರ ಜನರು ತನ್ನ ಪಾಪದಲ್ಲಿ ಬಿದ್ದು ನಾಶವಾಗಿ ಹೋದಾಗ ದೇವರು ಪ್ರವಾದಿಗಳ ಮೂಲಕ ಎಚ್ಚರಿಸ್ತಾ
ಅವರು ತಮ್ಮ ಬಲಿಗೆ ಬರಲಿ ಎಂದು ಪಾಪ ಮಾಡಿದಾಗ ಅವರನ್ನು ದಂಡಿಸ್ತಾರೆ, ಮತ್ತೆ ಅವರಿಗೆ ಪ್ರೀತಿಯನ್ನು ತೋರಿಸಿ ಕನಿಕರ ಪಡ್ತಾರೆ. ಈ ರೀತಿ ಅವರು ಪ್ರವಾದಗಳನ್ನು ಕಲಿಸುತ್ತಾ ಯೇಸು ಸ್ವಾಮಿಯ ಕಾಲದವರೆಗೂ ಅವರು ಈ ರೀತಿ ಮಾಡ್ತಾರೆ. ಕೊನೆಯದಾಗಿ ಯೇಸು ಸ್ವಾಮಿಯನ್ನೇ, ತನ್ನ ಪುತ್ರನ್ನೇ ಲೋಕಕ್ಕೆ ಕಲಿಸುವ ಸಮಯದಲ್ಲಿ ಯೇಸು ಸ್ವಾಮಿ ಅವರೆಲ್ಲ ಪಾಪಿಗಳಿಗೋಸ್ಕರ ಬಂದರು. ಅವರು ಪಾಪಿಗಳನ್ನು ಪ್ರೀತಿಸುವಾಗ, ಪಾಪಿಗಳನ್ನು ಅಪ್ಪಿಕೊಂಡಾಗ, ಪಾಪಿಗಳಿಗೆ ಕ್ಷಮೆಯನ್ನು ಕೊಡುವಾಗ ಈ ಯೆಹೂದ್ಯರಲ್ಲಿ ಒಂದು ಕೋರತನವಿತ್ತು. ನಾವು ಮೇಲ್ವರ್ಗದವರು, ನಾವು ಶ್ರೇಷ್ಠವಾದ ಕುಲದವರು, ಇವರೆಲ್ಲ ಪಾಪಿಗಳು ಎಂಬ ಭಾವನೆ ಅವರಲ್ಲಿತ್ತು. ಹಾಗಾಗಿ ಅಂದಿನ ಕಾಲದಲ್ಲಿ ಅನೇಕ ಉದ್ಯೋಗದಲ್ಲಿದ್ದವರು ಕೂಡ ಅವರು ಪಾಪಿಗಳೆಂದು ಭಾವಿಸಿದರು. ಜಕಾಯನು ಒಂದು ಸುಂಕ ವಸೂಲಿ ಮಾಡುವಂಥ ಒಂದು ಸರ್ಕಾರಿ ಸೇವೆಯಲ್ಲಿದ್ದ. ಆ ಉದ್ಯೋಗದಲ್ಲಿ ವ್ಯಕ್ತಿಯನ್ನು ಈತ ಪಾಪಿ ಎಂಬುದನ್ನು ಯೆಹೂದ್ಯರ ಭಾವನೆಯಲ್ಲಿತ್ತು. ಪ್ರಿಯರೇ, ಯೇಸು ಸ್ವಾಮಿ ಕೂಡ ಜಕಾಯನ ಮನೆಗೆ ಹೋದಾಗ ಇಂದು ಈ ಮನೆ ಉದ್ಧಾರವಾಯಿತು ಎಂದು ಹೇಳಿದಾಗ ಆತನ ಮನ ಪರಿವರ್ತನೆಗೊಳ್ಳುತ್ತಾನೆ. ನಾನು ಯಾರಿಗಾದರೂ ಮೋಸ ಮಾಡಿದರೆ ಅದಕ್ಕೆ 4ರಷ್ಟು ಹಿಂದಕ್ಕೆ ಕೊಡ್ತೀನಿ ಎಂದು ಅಲ್ಲಿ ನುಡಿದಾಗ, ಇವನು ಅಬ್ರಹಾಮನ ವಂಶದವನಲ್ಲವೇ ಎಂದು ಯೇಸು ಹೇಳಿದಾಗ ಅಲ್ಲಿ ಆತ ಪರಿವರ್ತನೆ ಆಗ್ತಾನೆ. ಪ್ರಿಯರೇ, ಯೇಸು ಯಾವಾಗ ಜಕಾಯನ ಮನೆ ಕಾಲಿಟ್ಟರೋ ಜಕಾಯನು ಪಶ್ಚಾತ್ತಾಪಟ್ಟಾಗ ದೇವರು ಅವನು ಪ್ರೀತಿಸಿದರು, ಅವನಿಗೆ ಸ್ವರ್ಗ ತೆರೆಯಲ್ಪಟ್ಟಿತ್ತು. ಪ್ರಿಯರೇ, ಇದು ನಾವು ಗಮನಿಸಬಹುದು. ಯೇಸು ಸ್ವಾಮಿ ಯಾವಾಗ ಪಾಪಿಗಳನ್ನು, ಸುಂಕದವರನ್ನು, ಎಲ್ಲ ಪಾಪದಲ್ಲಿ ಬಿದ್ದವರನ್ನು ದೇವರು ಅಪ್ಪಿ ಪ್ರೀತಿಸಲು ಪ್ರಾರಂಭಿಸಿದರು, ಈ ಯೆಹೂದ್ಯರು ಗುಣಗಳು ಪ್ರಾರಂಭಿಸಿದರು. ಯೇಸು ಸ್ವಾಮಿ ಪಾಪಿಗಳು, ಸುಂಕದವರ ಜೊತೆ ಕುಡಿಯುವುದು, ತಿನ್ನುವುದು, ವರ್ತಿಸುವುದು, ಅವರೊಂದಿಗೆ ಇರುವುದನ್ನು ಕಂಡು ಇವರು ಪಾಪಿಗಳ ವರ್ಗಕ್ಕೆ ಸೇರಿದವರು ಎಂಬುದನ್ನು ಅವರು ಪ್ರಶ್ನೆ ಮಾಡ್ತಾ ಇದ್ರು. ಆಗಿರಬೇಕಾದ್ರೆ ಯೇಸು ಸ್ವಾಮಿ ಮಾತು ಹೇಳಿದರು, ನಿಮ್ಮಲ್ಲಿ ಒಬ್ಬನಿಗೆ 100 ಕುರಿಗಳಿದ್ದರೆ ಒಂದು ಕುರಿ ಕಾಣದೆ ಹೋದರೆ ಅವನು ಏನು ಮಾಡ್ತಾನೆ? ಇರುವ 99 ಕುರಿಯನ್ನು ಹುಲ್ಲುಗಾವಲಿನಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಹೋದ ಒಂದು ಕುರಿಗಾಗಿ ಆತ ಹುಡುಕಿಕೊಂಡು ಹೋಗೋದಿಲ್ಲವೇ? ಅದು ಸಿಕ್ಕಿತೆಂಬು ಸಂತೋಷದಿಂದ ಅದನ್ನು ತಂದು ತನ್ನ ಸ್ನೇಹಿತರಿಗೂ ನೆರೆಯವರಿಗೂ ತಿಳಿಸಿ ಆತ ಸಂತೋಷ ಪಡುವುದಿಲ್ಲವೇ? ಅದೇ ರೀತಿ ಪಾಪಿಗಳು, ಸುಂಕದವರು ಪಶ್ಚಾತ್ತಾಪಪಟ್ಟು ನನ್ನ ಬಳಿಗೆ ಬಂದಾಗ ಸ್ವರ್ಗ ತೆರೆಯಲ್ಪಡ್ತದೆ. 99 ಸತ್ಪುರುಷರಿಗಿಂತಲೂ ಒಬ್ಬ ಪಾಪಿ ಪರಿವರ್ತನೆ ಆದಾಗ ನಾನು ಅವನಿಗೆ ನಿತ್ಯ ಜೀವನ ಕೊಡ್ತೀನಿ ಎಂದು ಯೇಸು ಸ್ವಾಮಿ ಈ ವಾಗ್ದಾನ ಮುಖಾಂತರ ಅವರು ಯೆಹೂದ್ಯರಿಗೆ ಆ ಸಮಯದಲ್ಲಿ ಹೇಳುತ್ತಾರೆ. ಪ್ರಿಯರೇ, ಈ ವಚನವನ್ನು ನಾವು ಆಳವಾಗಿ ಧ್ಯಾನಿಸಿ ಚಿಂತಿಸುವುದಾದರೆ, ಜುದಯ ಪ್ರಾಂತದಲ್ಲಿ ಅನೇಕ ಕುರುಬರಿದ್ದರು. ಆ ಕುರುಬರು ಏನು ಮಾಡ್ತಾ ಇದ್ರು? ಅವರ ವಾಡಿಕೆ ಪ್ರಕಾರ ಬೆಳಿಗ್ಗೆ ಎದ್ದು ಕುರಿಗಳನ್ನು ಕರೆದುಕೊಂಡು ಮುಂಜಾನೆ ಅವರು ಹೋಗುವವರು, ಸಂಜೆ ಹಿಂತಿರುಗಿ ಬರುವ ಸಮಯದಲ್ಲಿ ಕುರಿಗಳನ್ನು ಅಟ್ಟಿಗೆ ಕಲಿಸಬೇಕಾದ್ರೆ ಅವರು ವಾಡಿಕೆ ಪ್ರಕಾರ ಲೆಕ್ಕ ಹಾಕ್ತಾ ಇದ್ರು. ಅಲ್ಲಿ ಒಂದು ಕುರಿ ಲೆಕ್ಕ ಮಾಡಬೇಕಾದ್ರೆ ಒಂದು ಕುರಿ ಕಡಿಮೆ ಬರ್ತದೆ. ಆಗ ಆ ಕುರುಬ ಏನು ಮಾಡ್ತಾನೆ? ಒಂದು ಕುರಿ ಎಲ್ಲ ಗುಂಪಲ್ಲಿ ತಪ್ಪಿಸ್ಕೊಂಡಿದೆ ಕಾಡಿನಲ್ಲಿ ಎಂಬುದನ್ನು ತಿಳಿದುಕೊಂಡು ಇರುವ 99 ಕುರಿಗಳನ್ನು ತನ್ನ ಸ್ನೇಹಿತನ ಬಳಿ ಕೊಟ್ಟು ಒಂದು ಕ್ಷಣ ಯೋಚನೆ ಮಾಡ್ತಾನೆ. ಕತ್ತಲೆ ಕವಿದಿದೆ, ಸೂರ್ಯನ ಮುಳುಗಾಯಿತು, ನಿರ್ಜನ ಪ್ರದೇಶವಾಗಿದೆ, ಅಲ್ಲಿ ಕ್ರೂರ ಪ್ರಾಣಿಗಳು ಸಂಜೆ ಆದಾಗ ಕತ್ತಲೆ ಸಮಯದಲ್ಲಿ ತುಂಬ ಕ್ರೂರವಾದ ಪ್ರಾಣಿಗಳು ವಂಚಾಕೊಂಡು ಯಾರನ್ನು ಭೇಟಿ ಮಾಡಬೇಕೆಂದು ವಂಚಾಗಿ ಕಾದು ಕುಳಿತಿರುವ ಸಮಯವಾಯಿತು. ಸೂರ್ಯನ ಹೊತ್ತು ಮುಳುಗೋಯಿತು. ಕುರಿಗಳನ್ನು ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದಾನೆ. ಅಟ್ಟಿ ಕಲಿಸಬೇಕಾದ ಕುರಿಗಳು ಲೆಕ್ಕ ಹಾಕಬೇಕಾದರೆ ಒಂದು ಕುರಿ ಕಡಿಮೆ ಬರ್ತದೆ. ಆತ ಕುರುಬನಾಗಿದ್ದರಿಂದ ಆತ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಅಲ್ಲಿ 99 ಕುರಿಯನ್ನು ಬಿಟ್ಟು ಒಂದು ಕುರಿಯನ್ನು ಹುಡುಕಿಕೊಂಡು ಆತ ಕಾಡಿನ ಪ್ರದೇಶಕ್ಕೆ ಹೋಗುವಾಗ ಆ ಕುರಿ ಆ ಕಾಡಿನಲ್ಲಿ ಒಂದು ಪೊದೆಯ ಮಧ್ಯದಲ್ಲಿ ಭಯಪಡುತ್ತಾ ನಡುಗುತ್ತಾ ನನ್ನ ಸೃಷ್ಟಿಕರ್ತ ನನ್ನ ಕುರುಬನು ಯಾವಾಗ ಬರುತ್ತಾನೆಂಬುದನ್ನು ಎದುರು ನೋಡುತ್ತಾ ಅದು ಕಾದು ಕುಳಿತಿತ್ತು. ಆ ಸಮಯದಲ್ಲಿ ಕುರುಬನು ಅದನ್ನು ನೋಡಿ ಕಂಡಾಗ ಸಂತೋಷಪಟ್ಟನು. ಆ ಕುರಿಯನ್ನು ತೆಗೆದು ತನ್ನ ಹೆಗಲ ಮೇಲೆ ಹೊತ್ತಿಕೊಂಡು ಆತನ ಮನೆಗೆ ಬಂದಾಗ ಆತನಿಗೆ ಸಂತೋಷ ಉಂಟಾಯಿತು, ಪ್ರೀತಿ ಉಂಟಾಯಿತು. ಏಕೆಂದರೆ ಆ ಸಮಯದಲ್ಲಿ ಆ ಕುರುಬನು ಆ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಕಾಡಿಗೆ ಹೋಗಿ ಆ ಕಾಡು ಕ್ರೂರ ಮೃಗಗಳು ಭೇಟಿ ಮಾಡುವ ಸಮಯದಲ್ಲಿ ಆ ಕುರಿಯನ್ನು ಆ ಪೊದೆಯಿಂದ ತೆಗೆದು ತನ್ನ ಹೆಗಲಿನ ಮೇಲೆ ಹೊತ್ತುಕೊಂಡು ತಂದು ತನ್ನ ಮಂದಿಗೆ ಸೇರಿಸ್ತಾನೆ. ಅದೇ ರೀತಿ ಒಬ್ಬ ಕುರಿಗಾಯಿಗೆ, ಕುರುಬನಿಗೆ
ಕುರಿಮೇಕೆ ಅಷ್ಟು ಚಿಂತೆ ಇರಬೇಕಾದರೆ ಯೇಸು ಪ್ರಭು ಲೋಕ ರಕ್ಷಕರು ಆದಿ ಕಾಂಡದಿಂದ ಪ್ರಕಟಣ ಗ್ರಂಥದವರೆಗೂ ಜನರು ಪಾಪ ಮಾಡ್ತಾ ದೇವರ ಪ್ರೀತಿಯಿಂದ ದೂರ ಸರಿದು 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 ಪಾಪದ ಅಂಚಿನಲ್ಲಿ ಹೋಗಿ ಬಿದ್ದಿರಬೇಕಾದರೆ ತನ್ನ ಏಕಮಾತ್ರ ಪುತ್ರನ ಮುಖಾಂತರ ಯೇಸು ಈ ಲೋಕಕ್ಕೆ ಬಂದು ಪಾಪಿಗಳನ್ನು ಪ್ರೀತಿಸಿದರು, ಪಾಪಿಗಳನ್ನು ಅಪ್ಪಿಕೊಂಡರು, ಪಾಪಿಗಳಿಗೆ ಕ್ಷಮೆಯನ್ನು ಕೊಂಡರು. ಕೆಲವೊಮ್ಮೆ ಪರಿಶಾರಿಯು ಹೋದರು ಯೇಸುವನ್ನು ಪ್ರಶ್ನೆ ಮಾಡ್ತಾ ಇರಬೇಕಾದ್ರೆ ಅವ್ರ ಉತ್ತರ ಏನಾಗಿತ್ತು? ನಾನು ಬಂದಿದ್ದು ಧರ್ಮನಿಷ್ಠರಿಗೋಸ್ಕರ ಅಲ್ಲ, ಪಾಪಿಗಳಿಗೋಸ್ಕರ ಬಂದಿದ್ದು. ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ, ಆರೋಗ್ಯವಂತರಿಗಲ್ಲ. ಹಾಗೆ ನಾನು ಬಂದಿರುವುದು ಧರ್ಮನಿಷ್ಠರನ್ನು ಕರೆಯುವುದಕ್ಕಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಯೇಸು ಉತ್ತರವಾಗಿತ್ತು. ಪ್ರಿಯರೇ, ಒಂದು ಕುರುಬನಿಗೆ ಕುರಿ ಚಿಂತೆ ಇರಬೇಕಾದರೆ ಆ ಕುರಿಯನ್ನು ಆ ಸಂಜೆ ಆದ ಮನೆಗೆ ಕರೆದುಕೊಂಡು ಬಂದಾಗ ಅದನ್ನು ಲೆಕ್ಕಿಸದೆ ಕಾಡಿಗೆ ಹೋಗಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಆ ಪೊದೆಯಲ್ಲಿ ಭಯದಲ್ಲಿ ನಡುಗು ಕುಣಿತಿದ್ದಂಥ ಕುರಿಯನ್ನು ತನ್ನ ಹೆಗಲ ಮೇಲೆ ಹೊತ್ತು ತಂದಂಥ ಕುರುಬ ಅಷ್ಟು ಒಂದು ಪ್ರೀತಿ ತೋರಿಸಬೇಕಾದರೆ, ಅದೇ ರೀತಿ ಪ್ರಭು ಯೇಸು ನನ್ನ ಮತ್ತು ನಿನ್ನ ಲೋಕದಲ್ಲಿ ಕೆಟ್ಟು ಹೋಗಿರುವಂಥ ದೇವರಿಂದ ದೂರ ಸರಿದು ಪ್ರವಾದಿಗಳ ಮಾತನ್ನು ಕೇಳದೆ ಆದಿ ಕಾಂಡದಿಂದ ಪ್ರಕಟಣ ಗ್ರಂಥದವರೆಗೂ ದೇವರ ಅನೇಕ ಪ್ರವಾದಿಗಳನ್ನು ಕಲಿಸು ತನ್ನ ಜನರನ್ನು ರಕ್ಷಿಸಲು ಅವರು ಕಲಿಸಿದಂಥ ಪ್ರವಾದಿ ಮಾತನ್ನು ತಿರಸ್ಕಾರ ಮಾಡಿ ಅವರ ಅಗಿಲು ಹೋದ ದೇವಪ್ರೀತಿಯನ್ನು ಕಳೆದುಕೊಂಡು ಈ ಲೋಕದಲ್ಲಿ ಜೀವಿಸಿದ ಮಕ್ಕಳನ್ನು ನೋಡಿ ಅವರು ಪಾಪಿಗಳು ಸುಂಕದವ್ರನ್ನ ಅಪ್ಪಿ ಪ್ರೀತಿಸಿ ಅದೇ ರೀತಿ ಅವರು ತನ್ನ ಸ್ವರ್ಗ ಸಾಮ್ರಾಜ್ಯ ಸೇರಿಸಲು ಯೇಸು ಸ್ವಾಮಿ ಕುರಿ ಎಂಬುದು ಸಾಮರ್ಥ್ಯ ಮೂಲಕ ನಮ್ಮೊಂದಿಗೆ ಮಾತನಾಡಿದರು. ಪ್ರಿಯರೇ, ಈ ವಚನ ನಾವು ಇನ್ನು ಆಳವಾಗಿ ಚಿಂತಿಸಿ ಧ್ಯಾನಿಸುವುದಾದರೆ, ಮಗ್ಗಲಿಂದ ಮರಿಯಲು ಪಾಪಿಯಾಗಿದ್ಲು. ಆಕೆಯನ್ನು ಮಗಳೇ ಇನ್ನು ಮೇಲೆ ಪಾಪ ಮಾಡಬೇಡ, ಹೋಗು, ಸಮಾಧಾನದಿಂದ ಹೋಗುವುದು. ಅಲ್ಲಿ ಆಕೆಗೆ ಸ್ವರ್ಗದ ಬಾಗಿಲು ತೆರೆಯಲ್ಪಟ್ಟಿತ್ತು, ಆಕೆ ಸಮಾಧಾನದಿಂದ ತುಂಬಲ್ಪಟ್ಟಿತ್ತು. ಜಕಾಯನು ಪಾಪಿಷ್ಠನಾಗಿದ್ದನು, ಒಂದು ಸುಂಕ ಹಣ ವಸೂಲಿ ಮಾಡಿ ಆತನ ಜೀವನವಾಗಿತ್ತು. ಯೇಸು ಪ್ರಭು ಅಲ್ಲಿ ಬಂದು ಜಕ್ಕಾಯನೇ ಒಡನೆ ಇಳಿದು ಬಾ, ಇಂದು ನಿನ್ನ ಮನೆಯಲ್ಲಿ ನಾನು ತಂಗಬೇಕೆಂದಾಗ ಜಕ್ಕಾಯನು ಪರಿವರ್ತನೆಗೊಂಡು ಪಶ್ಚಾತ್ತಾಪಪಟ್ಟು ಆತನಿಗೆ ಸ್ವರ್ಗದ ಬಾಗಿಲು ತೆರೆಯಲ್ಪಟ್ಟಿತ್ತು. ಪ್ರಿಯರೇ, ಪೇತ್ರನು ಯೇಸು ಕ್ರಿಸ್ತ ನಾನು ಎಂದು 3 ಬಾರಿ ತಿರಸ್ಕರಿಸಿದಾಗ ಮತ್ತೆ ಆತ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾದಾಗ ಇವತ್ತು ಧರ್ಮಸಭೆಯ ಅಡಿಪಾಯ ಆಗಿ ಆತನು ಮಾರ್ಪಟ್ಟನು. ಪ್ರಿಯರೇ, ಯೇಸು ಸ್ವಾಮಿ ಪ್ರಾಣ ಬಿಡುವ ಸಮಯದಲ್ಲಿ ಕೊನೆ ಗಳಿಗೆಯಲ್ಲಿ ಬಲಭಾಗದ ಎಡಭಾಗದ ಒಬ್ಬ ಕಳ್ಳನು ಯೇಸು ಮಾಡಿದ ಎಲ್ಲ ಕಾರ್ಯವನ್ನು ನೋಡಿ ಆತನು ಪಶ್ಚಾತ್ತಾಪಪಟ್ಟಾಗ, ಸ್ವಾಮಿ ನೀವು ರಾಜ್ಯ ಭಾರದೊಂದಿಗೆ ಬರುವಾಗ ನನ್ನನ್ನು ನೆನೆಸಿಕೊಳ್ಳಿ ಎಂದಾಗ ಯೇಸು ಪಾಪಿಗೆ ಸ್ವರ್ಗ ಸಾಮ್ರಾಜ್ಯ ಆ ಕ್ಷಣದಲ್ಲೇ ತೆರೆಯಲ್ಪಟ್ಟಿತ್ತು. ಪ್ರಿಯರೇ, ಯೇಸು ಈ ಲೋಕಕ್ಕೆ ಬಂದಿದ್ದು ಪಾಪಿಗಳನ್ನು ಪ್ರೀತಿಸಲು, ಸುಂಕದವರನ್ನು ಪ್ರೀತಿಸಲು, ಪಶ್ಚಾತ್ತಾಪಪಡುವಂತನ ಬಳಿಗೆ ಬರಲು, ಸ್ವರ್ಗವು ತೆರೆಯಲು. ಆ ಕ್ಷಣದಲ್ಲಿ ಸ್ವರ್ಗ ಸಾಮ್ರಾಜ್ಯದ ಬಾಗಿಲು ಆತನಿಗೆ ತೆರೆಯಲ್ಪಟ್ಟಿತು. ಪ್ರಿಯರೇ, ಅದೇ ರೀತಿ ನಾವು ಕಳೆದು ಹೋದ ನಾನಿ ಜೀವನವನ್ನು ಸೇಮ್ ಅದೇ ರೀತಿ ನಾವು ನೋಡಬಹುದು. ಪ್ರಿಯರೇ, ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಪಶ್ಚಾತ್ತಾಪಪಟ್ಟಾಗ ಅವರು ನಮಗೆ ಪಾಪಕ್ಕೆ ಕ್ಷಮೆ ಕೊಟ್ಟು ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ಳಲು ನಮ್ಮನ್ನು ಕರೆದಲು ಅವರು ಈ ಲೋಕಕ್ಕೆ ಆಗಮಿಸಿ ಬಂದಿದ್ದಾರೆ. ಪ್ರಿಯರೇ, ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸಿದಾಗ ಎಲ್ಲ ಪಾಪಿಗಳನ್ನು ಸುಂಕದವರನ್ನು ಪ್ರೀತಿಸಿದರು. ಅವರು ಪಶ್ಚಾತ್ತಾಪಪಟ್ಟಾಗ ಬಾಗಿಲನ್ನು ತೆರೆದರು. ಅದು ಯೇಸು ಸ್ವಾಮಿ ಕಾಲದಲ್ಲಿ ಅಲ್ಲಿ ನಿಂತು ಅವರು ಕೊನೆಗಾಣಿಸಲಿಲ್ಲ, ಅದನ್ನ ಮುಂದುವರಿಸಿ ಹೋಗಿದ್ರು. ಇದು ನಾವು ಯಾವ ರೀತಿ ಮುಂದುವರಿಸಿ ಚಿಂತಿಸುವುದಾದರೆ, ಧರ್ಮಸಭೆ ಮೂಲಕ ಗುರುಗಳ ಮೂಲಕ ಪಾಪ ನಿವೇದನೆ ಎಂಬ ಸಂಸ್ಕಾರವನ್ನು ಸ್ಥಾಪಿಸಿ, ನೀವು ಯಾರ ಪಾಪಗಳನ್ನು ಕ್ಷಮಿಸ್ತೀರೋ ಅವ್ರಿಗೆ ಅವನ್ನು ಕ್ಷಮಿಸಲಾಗುವುದು, ನೀವು ಯಾರ ಪಾಪವನ್ನು ಕ್ಷಮಿಸದೆ ಉಳಿಸ್ತೀರೋ ಅವ್ರಿಗೆ ಅವನು ಕ್ಷಮಿಸದೆ ಉಳಿಸಲಾಗುವುದು ಎಂಬುದನ್ನು ಈ ಅಧಿಕಾರವನ್ನು ಧರ್ಮಸಭೆಯಲ್ಲಿರುವ ಗುರುಗಳಿಗೂ ಕೊಟ್ಟು ಹೋದರು. ಎಲ್ಲ ಧರ್ಮಾಧ್ಯಕ್ಷರುಗಳಿಗೂ ಎಲ್ಲ ಇಂದಿನ ಇರುವಂತಹ ಗುರುಗಳಿಗೂ ಈ ಒಂದು ಅಧಿಕಾರವನ್ನು ಯೇಸು ಸ್ವಾಮಿ ಕೊಟ್ಟಿದ್ದರು. ಯೇಸು ಸ್ವಾಮಿ ಕಾಲದಲ್ಲಿ ಎಲ್ಲ ಪಾಪಿಗಳನ್ನು ಕ್ಷಮಿಸಿ ಎಲ್ಲವರವರಿಗೆ ಕ್ಷಮೆಯನ್ನು ಕೊಟ್ಟು ಮಗ್ದಲ ಮರಿಯನ ಜೀವನ ಪರಿವರ್ತನೆ ಮಾಡಿದಂತು, ಸಾಮಾರಿತ ಜೀವದ ಸಿರಿಯನ್ನು ಪರಿವರ್ತನೆ ಮಾಡಿದರು. ಜಕ್ಕಾಯನ ಜೀವನ ಸ್ವರ್ಗ ತೆರೆಯಲ್ಪಟ್ಟಿತ್ತು, ಪಾಪಿ ಕಳ್ಳನಿಗೂ ಸ್ವರ್ಗ ಸಾಮ್ರಾಜ್ಯ ತೆರೆಯಲ್ಪಟ್ಟಿತ್ತು. ನನ್ನ ಮತ್ತು ನಿನ್ನ ಜೀವನವನ್ನು ದೇವರು ಸ್ವರ್ಗ ಸಾಮ್ರಾಜ್ಯ ತೆರೆಯಲ್ಪಡುವುದಕ್ಕಾಗಿ ಲೋಕಕ್ಕೆ ಆಗಮಿಸಿ ಬಂದಿದ್ದಾರೆ. ಪ್ರಿಯರೇ, ಇದನ್ನು ಅವರು ಜೀವಿಸಿ ಅವರು ಸ್ವರ್ಗ ಸಾಮ್ರಾಜ್ಯವನ್ನು ನಮಗೆ ತೆರೆದು ಅವರ ಸ್ವರ್ಗ ಆರೋಹಣ ಹೋದ ಅನಂತರ ಈ ಒಂದು ಸಂಸ್ಕಾರವನ್ನು ಧರ್ಮಸಭೆಗೆ ಕೊಟ್ಟು ಹೋದರು, ಎಲ್ಲ ಪಾಪಗಳನ್ನು ಕ್ಷಮಿಸಲು. ನಾವು ಅದಕ್ಕೆ ಧರ್ಮಸಭೆ ವರ್ಷಕ್ಕೊಮ್ಮೆ ಆದ್ರೆ ನೀವು ಪಾಪ ನಿವೇದನೆ ಮಾಡು ಅಂತ ಹೇಳಿದರು. ಆದರೆ ನಿಜವಾಗಿ ಇದು ಹೇಳಬೇಕಾದ್ರೆ ವರ್ಷಕ್ಕೊಮ್ಮೆ ಅಲ್ಲ, ತಿಂಗಳಿಗೊಮ್ಮೆ ನಾವು ಪಾಪ ನಿವೇದನೆ ಮಾಡಬೇಕೆಂಬುದು ಕಥೋಲಿಕ ಧರ್ಮೋಪದೇಶ ಧರ್ಮ ಸಂಕೇತದಲ್ಲಿ ನಾವು ನೋಡಬಹುದು. ಪ್ರಿಯರೇ, ಸಿಸಿಯಲ್ಲಿ ಹಾಗಾಗಿ
ಯೇಸು ಪ್ರಭು ಈ ಒಂದು ಕಾರ್ಯವನ್ನು ಸುಂಕದವರು ಪಾಪಿಷ್ಠರು ಪಶ್ಚಾತ್ತಪಟ್ಟು ತಮ್ಮ ಬಳಿಗೆ ಬಂದಾಗ ಅವರಿಗೆ ಕ್ಷಮೆಯನ್ನು ಕೊಟ್ಟು ಸ್ವರ್ಗದ ಬಾಗಿಲನ್ನು ತೆರೆದು ಅವರನ್ನು ಅಪ್ಪಿಕೊಂಡು ಅವರು ಪ್ರೀತಿಸಿ ಅವರ ಜೊತೆ ಊಟ ಮಾಡಿದರು. ಪತಿತ ಪಾವನ ಶ್ರೀ ಯೇಸುವಿನ ಕಣ್ಣೀರನ್ನು ಒರೆಸಿದಾಗ ಈ ಅಲ್ಲಿದ್ದಂತೆ ಯೆಹೂದ್ಯರು ಆಕೆಯನ್ನು ನೋಡಿ ಈಕೆಯನ್ನು ಮುಟ್ಟುತ್ತಿರುವಂಥ ಸ್ತ್ರೀ ಯಾರೆಂಬುದನ್ನು ತಿಳಿದುಕೊಳ್ಳದೆ ಮುಟ್ಟುತ್ತಾನೆಂಬುದು ಪ್ರಶ್ನೆ ಮನಸ್ಸಲ್ಲಿ ಗೊನಗ್ತಿರ್ಬೇಕಾದ್ರೆ ಯೇಸು ಸಮಯಲ್ಲಿ ಒಂದು ಪ್ರಶ್ನೆ ಹಾಕ್ತಾರೆ ಅವರಿಗೆ. ಸಾಲಗಾರ ಇಬ್ಬರು ಇರ್ತಾರೆ, 550. ಯೇಸು ಅವ್ರ ಇಬ್ಬರು ಸಾಲವನ್ನು ಅದೇ ಯಜಮಾನ ಮನ್ನಾ ಮಾಡ್ತಾನೆಂದಾಗ ಅಲ್ಲಿ ಯಾರು ಹೆಚ್ಚು ಸಾಲದಿಂದ ಬಿಡುಗಡೆ ಹೊಂದಿದ್ದು ಕೇಳಿದಾಗ ಯಾರು ಹೆಚ್ಚಾಗಿ ಸಾಲ ಪಡೆದಿದ್ರು ಅವರು ಬಿಡುಗಡೆ ಹೊಂದಿದ್ರು ಅಂತ. ಹಾಗೆ ಯಾರು ಹೆಚ್ಚು ಪಾಪ ಮಾಡಿದರೋ ಅವ್ರನ್ನ ಯೇಸು ಸ್ವಾಮಿ ರಕ್ಷಿಸಲಿ ಲೋಕಕ್ಕೆ ಬಂದರು. ಪ್ರಿಯರೇ, ಅನೇಕ ಜೀವಿತವನ್ನು ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಪಾಪಿಗಳನ್ನು ಕ್ಷಮಿಸಿದರು, ಪಾಪಿಗಳಿಗೆ ಕ್ಷಮೆಯನ್ನು ಕೊಟ್ಟರು, ಎಲ್ಲ ಅವರ ಜೀವಿತವನ್ನು ಮಾರ್ಪಡಿಸಿದರು. ಆ ಜೀವಿತವನ್ನು ಯೇಸು ಸ್ವಾಮಿ ಗುರುಗಳ ಮೂಲಕ ಈ ಒಂದು ಪಾಪನ ವೇದನೆಯನ್ನು, ಕ್ಷಮೆಯನ್ನು, ಸ್ವರ್ಗ ಸಾಮ್ರಾಜ್ಯ ನಮಗೆ ತೆರೆಯಲ್ಪಡಲಿ ಎಂದು ಗುರುಗಳಿಗೆ ಕೊಟ್ಟು ಹೋದರು. ನಾವು ಗುರುಗಳ ಬಳಿ ಹೋಗಿ ಪಾಪನ ವೇದನೆ ಮಾಡುವಾಗ ಆ ಸಮಯದಲ್ಲಿ ನಮಗೆ ಯೇಸು ಸ್ವಾಮಿ ಸ್ವರ್ಗದ ಬಾಗಿಲು ತೆರೆದಂತೆ ಪಾಪನ ವೇದನೆ ಸಂಸ್ಕಾರದಲ್ಲಿ ನಮಗೆ ಸ್ವರ್ಗದ ಬಾಗಿಲು ತೆರೆಯಲ್ಪಟ್ಟಿದೆ. ಇಂದಿಗೂ ಅದು ಜೀವಂತವಾಗಿದೆ. ಪ್ರಿಯರೇ, ಈ ಸತ್ಯವನ್ನು ಅರಿತುಕೊಂಡು ನಾವು ಇಂದಿನ ತನಕ ಯೇಸು ಪ್ರಭುವನ್ನು ಅನೇಕ ರೀತಿಯಲ್ಲಿ ನಾವು ದೇವರ ಪ್ರವಾದಿಗಳ ಮುಖಾಂತರ ವಾಗ್ದಾನ ಮಾಡಿ, ಪ್ರೇಷಿತರ ಮುಖಾಂತರ ವಾಗ್ದಾನ ಮಾಡಿ ಅನೇಕ ರೀತಿ ದೇವರು ನಮಗೆ ಕರೆ ನೀಡಿದ್ರು. ಆ ಕರೆಗೆ ಕಿವಿ ಕೊಡದೆ ನಾವು ಇಂದಿನ ತನಕ ಪಾಪ ಬಂಧನದಲ್ಲಿ ಸಿಲುಕಿ ಜೀವಿಸಿದಂಥ ಒಂದು ದಾರಿ ತಪ್ಪಿದ ಕುರಿಯಂತೆ ನಾವು ಪದೆಯಲ್ಲಿ ಅಡಗಿ ಪ್ರಾಣ ಭಯದಲ್ಲಿ, ಕಾಡು ಮೃಗ ಪ್ರಾಣ ಭಯದಲ್ಲಿ, ಪಾಪದ ಭಯದಲ್ಲಿ ಕುಂದು ನಾವು ಜೀವಿಸುವಾಗ ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಆ ಕುರಿಯನ್ನು ಹುಡುಕಿಕೊಂಡು ಆ ಕಾಡಿಗೆ ಆ ಕುರುಬನು ಹೊಡೆದಂತೆ ಯೇಸು ಹುಡುಕಿಕೊಂಡು ಕಾಡಿಗೆ ಹೋಗಿ ಆ ಕುರಿಯನ್ನು ಎತ್ತು ತನ್ನ ಹೆಗಲ ಮೇಲೆ ತಂದು ನಮ್ಮನ್ನು ರಕ್ಷಿಸಿ ನಮಗೆ ಸ್ವರ್ಗದ ಸಾಮ್ರಾಜ್ಯದ ಬಾಗಿಲನ್ನು ತೆರೆದಿಟ್ಟಿದ್ದಾರೆ. ಪ್ರಿಯಪಟ್ಟ ಮಕ್ಕಳೇ, ಇದಾಗಿದೆ ಅವರ ವಾಗ್ದಾನ ಮತ್ತು ಕರೆಯೇ. ಅದರಿಂದ ನಾವು ಈ ಸಮಯದಲ್ಲಿ ಕಣ್ಣುಗಳು ಮುಚ್ಚೋಣ. ದೇವರೇ, ನಿಮ್ಮ ವಾಗ್ದಾನಕ್ಕೆ, ನಿಮ್ಮ ವಚನಕ್ಕೆ ವಿರುದ್ಧವಾಗಿ ಈ ಸಮಯದಲ್ಲಿ ನಾನು ಮಾಡಿದ ಎಲ್ಲ ಪಾಪಗಳು ಇದು ನಿಮಗೆ ಸರೆಂಡರ್ ಮಾಡ್ತಾ ಇದ್ದೀನಿ. ಈ ಒಂದು ಪಾಪಗಳು ಗುರುಗಳ ಮುಖಾಂತರ ನೀವು ಕೊಟ್ಟಿದ್ದೀರಿ ಸ್ವಾಮಿ, ಧರ್ಮಸಭೆಯ ಮುಖಾಂತರ ನೀವು ಕೊಟ್ಟಿದ್ದೀರಿ ಸ್ವಾಮಿ ರಾಜ. ಎಲ್ಲವನ್ನು ಸ್ವಾಮಿ ನಾವು ತಪ್ಪು ಮಾಡುವ ಕ್ಷಣದಲ್ಲಿ ಗುರುಗಳು ಹೋಗಿ ಪಾಪನ ವೇದನೆ ಮಾಡುವಾಗ ಸ್ವರ್ಗ ಸಾಮ್ರಾಜ್ಯ ನಮಗೆ ತೆರೆಯಲ್ಪಟ್ಟಿದ್ದು ನೀವು ತಿಳಿಯಪಡಿಸಿದ್ದೀರಿ. ಹಾಗಾಗಿ ಎಲ್ಲವನ್ನು ಈ ಸಮಯದಲ್ಲಿ ದೇವರಿಗೆ ಒಪ್ಪಿಸಿಕೊಡ್ತಾ ಯೇಸು ನಾಮದಲ್ಲಿ ಸರೆಂಡರ್ ಮಾಡ್ತಾ ಪ್ರಾರ್ಥಿಸೋಣ. ಆಮೇನ್. ಪ್ರೈಸ್ ದಿ ಲಾರ್ಡ್.